37,000 ಕೋಟಿ ಗುತ್ತಿಗೆದಾರರ ಬಿಲ್ ಬಾಕಿ ಇರುವುದನ್ನು ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ರಾಜ್ಯ ಗುತ್ತಿಗೆದಾರರು ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಚನ್ನರಾಯಪಟ್ಟಣದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ ಬೆಂಬಲ ಸೂಚಿಸಿ ನೂರಾರು ಮಂದಿ ಗುತ್ತಿಗೆದಾರರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಅಧ್ಯಕ್ಷ ಕೆಎನ್ ತೋಪೇಗೌಡ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ರಾಜ್ಯ ನಿರ್ದೇಶಕ ಎಸ್ಪಿಜಿ ಜಗದೀಶ್ ನೇತೃತ್ವ ವಹಿಸಿದ್ದರು. ಅಸೋಸಿಯೇಷನ್ನ ಗೌರವಾಧ್ಯಕ್ಷ ಪ್ರವೀಣ್, ಉಪಾಧ್ಯಕ್ಷ ರಂಗಸ್ವಾಮಿ ಯೋಗಣ್ಣ, ಕಾರ್ಯದರ್ಶಿ ರಮೇಶ್, ಸಹ ಕಾರ್ಯದರ್ಶಿ ರಾಮಕೃಷ್ಣೇಗೌಡ, ಖಜಾಂಚಿ ಪಾಂಡು, ನಿರ್ದೇಶಕರಾದ ಧರಣೇಶ್, ಗಂಗಾಧರ್ ಸ್ವಾಮಿ, ನಂಜಪ್ಪ, ಶಂಕರ್, ವೆಂಕಟೇಶ್, ರಾಜು ಸೇರಿದಂತೆ ಕ್ಲಬ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಕ್ಲಬ್ನ ಅಧ್ಯಕ್ಷ ತೋಪೇಗೌಡ ಹಾಗೂ ರಾಜ್ಯ ನಿರ್ದೇಶಕ ಎಸ್ಪಿಜೆ ಜಗದೀಶ್ ಮಾತನಾಡಿದ್ದಾರೆ. ರಾಜ್ಯ ಗುತ್ತಿಗೆದಾರ ಸಂಘದ ವತಿಯಿಂದ ಇಟ್ಕೊಂಡಿರ್ತಕ್ಕಂಥ ಮುಷ್ಕರಕ್ಕೆ ನಾವು ಬೆಂಬಲವಾಗಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಿಂದ ಸುಮಾರು 200ರಿಂದ 250 ಜನ ಹೋಗ್ತಾ ಇದ್ದೀವಿ. ಈ ಒಂದು ಮುಷ್ಕರದ ಉದ್ದೇಶ ಏನು, ನಮ್ಮ ಗುತ್ತಿಗೆದಾರಿಗೆ ಆಗಿರ್ತಕ್ಕಂಥ ತೊಂದರೆ, ಆ ಒಂದು ಹಣ ಬಿಡುಗಡೆ ಮಾಡ್ತಕ್ಕಂಥ ವಿಳಂಬ, ಇವೆಲ್ಲವನ್ನು ಪ್ರತಿಭಟಿಸಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸ್ಟೇಟ್ ಅಸೋಸಿಯೇಷನಿಂದ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಬೆಂಬಲವಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಇದೊಂದು ಸರ್ಕಾರದ ನೀತಿ ನಿಯಮಗಳಲ್ಲಿ ಭಾರಿ ತೊಂದರೆ ಆಗ್ತಾ ಇದೆ. ಏನು ನಾವು ಮಾಡಿದಂಥ ಗುತ್ತಿಗೆ ಬಂಡವಾಳ ಹಾಕಿರ್ತೀವಿ, ಎಲ್ಲೋ ಬಡ್ಡಿ ತಂದಿರ್ತೀವಿ, ಬ್ಯಾಂಕ್ನಿಂದ ಸಾಲ ತಂದಿರ್ತೀವಿ, ಮನೆ ಒಡವೆ ವಸ್ತ್ರಗಳೆಲ್ಲನೂ ಬ್ಯಾಂಕ್ನಲ್ಲಿ ಇಟ್ಟಿರ್ತೀವಿ, ಅಡವಿ ಇಟ್ಟಿರ್ತೀವಿ, ಅವೆಲ್ಲನೂ ಬಿಡಿಸೋಕ್ಕಾಗ್ದಲೇ ಇರ್ತಕ್ಕಂಥ ಸ್ಥಿತಿ ನಮ್ಮ ಗುತ್ತಿಗೆದಾರರ ನಮ್ಮ ಸದಸ್ಯರುಗಳದ್ದಾಗಿದೆ. ಹಾಗಾಗಿ ಸರ್ಕಾರ ಕಣ್ಮುಚ್ಚಿಕೊಂಡಿದೆ. ಹಾಗಾಗಿ ನಮ್ಮ ಹಣ ನಮಗೆ ಕೊಡಿ. ಏನು ಈ ರಾಜ್ಯದಲ್ಲಿ 37,000 ಕೋಟಿ ಚಿಲ್ಲರೆ ನಮಗೆ ಬರಬೇಕಾದಂಥ ಹಣವನ್ನು ಕೊಡಬೇಕು ಅಂತ ಒತ್ತಾಯಿಸಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಚನ್ನರಾಯಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ನಮ್ಮ ಇರಿಗೇಷನ್ ನದಿ ಏನು ಕಾವೇರಿ ನೀರಾವರಿ ನಿಗಮ 61.5 ಕೋಟಿ ಪೆಂಡಿಂಗ್ ಇದೆ. ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ 15 ಕೋಟಿ ಪೆಂಡಿಂಗ್ ಇದೆ. ಇದರಿಂದ ಭಾರಿ ತೊಂದರೆ ಆಗ್ತಾಯಿದೆ ನಮ್ಮ ಗುತ್ತಿಗೆದಾರರಿಗೆ. ದಯವಿಟ್ಟು ಘನ ಸರ್ಕಾರದವರು ಈ ಕಡೆ ಗಮನ ಹರಿಸಿ ನಮ್ಮ ಪೆಂಡಿಂಗ್ ಬಿಲ್ಲನ್ನು ಕೊಡಬೇಕು. ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ, ಅವನ್ನೂ ಸಹ ಬಗೆಹರಿಸಬೇಕು ಅಂತ ಒತ್ತಾಯಿಸಿ ನಾವು ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಅಧ್ಯಕ್ಷರು 31 ಜಿಲ್ಲೆಯನ್ನು ತಿರುಗಿ ಪ್ರತಿಯೊಂದು ಜಿಲ್ಲೆಯರು ಸಾಮೂಹಿಕವಾಗಿ ಹೊರಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯಿಂದ 200 ಜನ ಹೋಗ್ತಾ ಇದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿಂದನೂ ಸುಮಾರು 250-300 ಜನ ಹೊರಡ್ತಾ ಇದ್ದೀವಿ. ಇದು ನಮ್ಮ ಹಣ ನಮಗೆ ಕೊಡಿ ಅಂತ ಕೇಳೋದಷ್ಟೇ. ನಮ್ಮ ಹಾಸನ ಜಿಲ್ಲೆಯಲ್ಲಿ PWDಯಿಂದನೇ 430 ಕೋಟಿ ಇದೆ. ಇರಿಗೇಷನಲ್ಲಿ HLBCಯಲ್ಲಿ 293 ಇದೆ. JJMಲ್ಲಿ 150 ಕೋಟಿ ಇದೆ. MIಯಲ್ಲಿ 250 ಕೋಟಿ. ಟೋಟಲ್ 1,200 ಕೋಟಿ ಹಾಸನ ಜಿಲ್ಲೆಯಲ್ಲಿ ಬರಬೇಕಾಗಿದೆ. ಈ ಒಂದು ನಮಗೆ ಗುತ್ತಿಗೆದಾರರು ಎಲ್ಲ ಚಿನ್ನ ಒಡವೆ ಎಲ್ಲನೂ ಅಡವಿಟ್ಟು ಅವರೆಲ್ಲ ಹರಾಜು ಹಾಕ್ತಾ ಇದೆ. ಎಲ್ಲ ಬ್ಯಾಂಕಲ್ಲಿ ಕೇಳಿ ಯಾವುದೇ ಚನ್ನರಾಯಪಟ್ಟಣ ಕಾಂಟ್ರಾಕ್ಟರ್ಗಳಿಗೆ ಅಂದರೆ ಯಾರೂ ಲೋನ್ ಕೊಡ್ತಾ ಇಲ್ಲ. ಈಗ ನಾವು ಕೇಳ್ತಿರೋ ಉದ್ದೇಶ ಏನು, ಚನ್ನರಾಯಪಟ್ಟಣ ನಮ್ಮ ಹಣ ನಮಗೆ ಕೊಡಿ ಅಂತ ಇರೋದು. ಆಮೇಲೆ ನಮ್ಮದು ಮೇಜರ್ ಎಲ್ಲ ಏನಾಯ್ತು ಇದೆ ಅಂದರೆ ಪ್ಯಾಕೇಜ್ ಸಿಸ್ಟಮ್ ಮಾಡಿ ಚನ್ನರಾಯಪಟ್ಟಣದಲ್ಲಿ 400 ಜನ ಕಾಂಟ್ರಾಕ್ಟ್ ಇದ್ದರು, 40 ಜನ ಆಗಿದ್ದೀವಿ. ಈಗ 40 ಜನನೂ ಇಲ್ಲ, ನಾವೇ ಉದ್ಯೋಗ ಸೃಷ್ಟಿ ಮಾಡುತ್ತಾ ಇರೋರು. ಆದ್ದರಿಂದ ಪ್ಯಾಕೇಜ್ ಸಿಸ್ಟಮ್ ನಿಲ್ಲಿಸಬೇಕು. ಈಗ ನಮ್ಮ ಸಣ್ಣ ಗುತ್ತಿಗೆದಾರರು ಕೊಡಬೇಕು. ನಮ್ಮ ಹಣ ನಮಗೆ ಕೊಟ್ಟರೆ ನಾವು ಸುಸಲಿತ ಹೋಗ್ತಿದ್ವಿ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಜನನೂ ಸಾಮೂಹಿಕವಾಗಿ ಬಹಿಷ್ಕರಕ್ಕೆ ಹೋಗ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಗುತ್ತಿಗೆದಾರ ಸಂಘಕ್ಕೆ, ಗುತ್ತಿಗೆದಾರ ಸಂಘಕ್ಕೆ ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ನಮಗೆ ಕೊಡಿ. ಏನೇ ಬರಲಿ, ಏನೇ ಬರಲಿ, ಗುತ್ತಿಗೆದಾರರ ಸಂಘಕ್ಕೆ